ಖುಷಿ ಅದು ನಂದು ಟವಲು. ಖುಷಿ ಗಡ್ಡೆ ಎತ್ಕೊಳಕ್ಕೆ ಇಷ್ಟೊಂದಲ್ಲ ಸಾಹಸನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ಯಾಟರ್ಡೆ ಬೆಳಗ್ಗೆನೆ ಎದ್ದು ಕೂತಿದ್ದೀವಿ. ಬೆಳಗ್ಗೆನೇ ಅಲ್ಲ, ಸಾರಿ, ಆಗಲೇ 10:30 ಟೈಮ್. ಬಂದು ಕಾಫಿ ಕುಡಿತಾ ಕುತ್ಕೊಂಡಿದ್ದೀನಿ. ನಾನು ನನ್ನ ಮಗಳು. ಬಿಸಿಲು ಬರ್ತಾ ಇದೆ ಅಲ್ಲ, ಅದಕ್ಕೆ ಖುಷಿ ಆಟ ಆಡ್ತಿದ್ದಾಳೆ ಅಂತ ಕುತ್ಕೊಂಡಿದ್ದೀನಿ. ಯಾಕೋ ನನಗೆ ಗೊತ್ತಿಲ್ಲ, ಮುಖ ಎಲ್ಲ ಊದ್ಕೊಂಡಿದೆ, ಜೊತೆಗೆ ಕೈಯು ಕೂಡ ಇಲ್ಲಿ ಎಷ್ಟು ಸ್ವಲ್ಪ ಊದ್ಕೊಂಡ್ಬಿಟ್ಟೈತೆ. ಗೊತ್ತಾಗ್ತಾ ಇದೆಯಾ ರಶಿ? ಹಾಂ, ಊದ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ಸರಿ ಸ್ವಲ್ಪ ತಗ್ಗೆ ಕುತ್ಕೊಳ್ಳೋಣ. ಅದು ಗೊತ್ತಾಗುತ್ತೆ ನನಗೆ. ಈ ಥರ ಎಲ್ಲ ಕೈ ಎಲ್ಲ ಊದ್ಕೊಳ, ಹಿಂಗೆ ಬೆಂಡ್ ಥರ ಫೀಲ್ ಆಗುತ್ತೆ. ಮುಖನೂ ಅಷ್ಟೇ ಸ್ವಲ್ಪ ಊದ್ಕೊಂಡ್ಬಿಡ್ತೀವಿ. ಯಾಕೆ ಅಂತ ಗೊತ್ತಿಲ್ಲ. ರಾತ್ರಿ BP ಮಾತ್ರ ಎಲ್ಲ ನುಂಗಿದ್ದೆ, ಆದರೆ ಯಾಕೆ ಊದ್ಕೊಂಡ್ಬಿಟ್ಟಿದೆ. ಕೆಲವೊಂದು ಟೈಮ್ ಏನೇ ಮಾಡಿದ್ರು ನಾನೇನು ಚಿಂತೆನೂ ಮಾಡಿಲ್ಲ, ನಿದ್ದೆನೂ ಕಂಪ್ಲೀಟಾಗಿ ಮಾಡಿದ್ದೀನಿ. ಆದರೂ ಒಂದೊಂದು ಟೈಮ್ ಈ ಥರ ಆಗುತ್ತೆ. ಅಪರೂಪ ಈ ಥರ ಆಗೋದು. ಒಂದು ವಾರಕ್ಕೊಂದು ಸರಿನೋ ಇಲ್ಲ 15 ದಿನಕ್ಕೆ ಒಂದು ಸರಿನೋ ಈ ಥರ ಆಗುತ್ತೆ. ಏನಮ್ಮ ಆಟ ಆಡ್ತಾ ಇದ್ದಾಳೆ. ಬರ್ತಿದ್ದೇನೆ ಡೋರ್ ಓಪನ್ ಮಾಡಿ ನಾನು ಹೊರಗಡೆ ಹೋಗ್ಬೇಕು ಅಂದ್ಲು. ನಾನು ಹಿಂಗೂ ಕಾಫಿ ಮಾಡಿದ್ದೆ, ಸರಿ ಕುಡಿದು ಅವಳಿಗೂ ಹಾಲು ಕುಡಿಸ್ಬಿಟ್ಟು ಹಂಗೇನೆ ಅವಳ ಜೊತೆ ಒಂದು ಸ್ವಲ್ಪ ತಿಲ್ಲೆ ಬಿಸಿಲಲ್ಲಿ ಅವಳು ಆಟ ಆಡ್ತಾ ಇದ್ರೆ, ಇಲ್ಲಿ ಕುತ್ಕೋ ಅಂತ ಹೇಳ್ತಾಳೆ. ಇಲ್ಲಿ ಕುತ್ಕೋ, ನಾನು ಇಲ್ಲಿ ಕುತ್ಕೊಂತೀನಿ ಅಂತ. ಅವಳ ಚೇರ್ ಮೇಲೆ ಕುತ್ಕೊಂಡು ನನ್ನ ಕುಡಿಲಿ. ಅಲ್ಲಿ ನೋಡಿ ಇಲ್ಲಿ ಕೆಳಗಡೆ ಆ ಮಗು ಚೇರಲ್ಲಿ ಕೂತವನೆ. ಅದಕ್ಕೆ ಇಲ್ಲಿ ಕುತ್ಕೋ ಅಂತ ಹೇಳ್ತೈತೆ ನನ್ನ ಮಗ. ಅಲ್ಲೋಡ ಆ ಟವಲ್ಗಳನ್ನೆಲ್ಲ ತೊಗೊಂಡೋಗಿ ತೆಗೆದು ಬಿಸಾಕಿ ಮಾಡಿ. ಹಾಂ ಖುಷಿಮಾ, ಖುಷಿ ಬಾಯ್ ನೋಡ್ಬಾ. ಇಲ್ಲಿ ಬಂದು ಆಫೀಸಿಗೆ ಹೋಗಿದ್ದಾರೆ. ಇವತ್ತು ಆಫೀಸಲ್ಲಿ ಕೆಲಸ ಇದೆ ಅಂತ ಹೇಳಿ, ಹಾಫ್ ಡೇ, ಸ್ಯಾಟರ್ಡೆ ಅಲ್ವಾ, ಹಾಫ್ ಡೇ ಕೆಲಸಕ್ಕೆ ಹೋಗಿದ್ದಾರೆ. ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಇವತ್ತು ಅಂತ ಹೇಳಿ ಹೋಗಿದ್ದಾರೆ. ಮೀಟಿಂಗ್ ಇದೆ ಅಂತೇಳಿ. ಸರಿ ಅಂತ ಹೇಳಿ ಇನ್ನು ತಿಂಡಿ ಏನು ಮಾಡಿಲ್ಲ, ಸುಮ್ಮನೆ ಕುತ್ಕೊಂಡಿದ್ದೀವಿ. ನನ್ನ ಮಗ ಇದ್ದರು. ನಾನು ಕಾಫಿ ಮಾಡ್ಕೊಂಡು ಕುಡ್ದಾಯ್ತು, ಅವ್ನು ಸಪ್ರೇಟಾಗಿ ಮಾಡ್ಕೊಂಡು ಕುಡಿತೀನಿ ಅಂತ ಹೇಳ್ದ. ನನ್ನ ಜೊತೆಗೆ ಇವತ್ತು ಅವನಿಗೆ ರಜಾ, ಸ್ಯಾಟರ್ಡೆ ಅಲ್ವಾ. ಇನ್ನು ಸ್ಯಾಟರ್ಡೆ, ಸಂಡೇ, ಮಂಡೇ 3 ದಿನವೂ ರಜಾ ಇದೆ. ಎಲ್ಲರೂ ಹೊರಗಡೆ ಹೋಗೋಣ ಅನ್ನೋದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆದರೆ ನಾನು ಖುಷಿಗೆ ಇವಾಗ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಹುಷಾರಿಲ್ದಂಗೆ ಆಗೋಯ್ತಲ್ಲ, ಅದರಿಂದ ಇವಾಗೆಲ್ಲರೂ ಮತ್ತೆ ಹೊರಗಡೆ ಹೋದರೆ ಎಲ್ಲೂ ಹುಷಾರಿಲ್ದಂಗೆ ಆಗ್ಬಿಡುತ್ತೋ ಅಂತ ಹೇಳ್ಕೊಂಡು ಯೋಚನೆ ಮಾಡಿಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲ ಅಂತಂದರೆ ಹೋಗೋ ಪ್ಲ್ಯಾನ್ ಇರ್ತಿತ್ತು, ಗೊತ್ತಿಲ್ಲ. ದಿಢೀರ್ ಪ್ಲ್ಯಾನು ಆಗ್ಬೋದು. ದಿಢೀರ್ ಪ್ಲ್ಯಾನ್ ಆದರೆ ವ್ಲಾಗ್ ಹಾಕ್ತೀನಿ. ಎಲ್ಲರೂ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಮೈಸೂರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಪಾಪ 15 ದಿನದಿಂದ ಹೇಳ್ತಾರೆ, ಒಂದು ತಿಂಗಳಿಂದ ಹೇಳ್ತಾರೆ ಮೈಸೂರಿಗೆ ಹೋಗೋಣ. ಖುಷಿಗೆ ಪ್ರಾಣಿಗಳೆಲ್ಲ ಅಂದರೆ ತುಂಬ ಇಷ್ಟ. ಎಲಿಫೆಂಟು, ಟೈಗರು, ಲಯನ್ ಅದೆಲ್ಲ ಇದು ಮಾಡ್ತಾ ಇರ್ತಾಳಲ್ಲ TV-ನಲ್ಲಿ ನೋಡಿ. ಅದಕ್ಕೆ ಜಾಸ್ತಿ ಪ್ರಾಣಿ ಬಿಟ್ಟರಂತೆ. ರಿಯಲ್ ಆಗಿ ನೋಡ್ರಿ ಇನ್ನೂ ಖುಷಿ ಪಡ್ತಾಳೆ ಹೋಗೋಣ ಅಂತ. ಆದರೆ ರಶ್ ಇರ್ತಾರೆ 3 ದಿನ ಅಂತಂದ್ರೆ ಅಲ್ವಾ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಏನಿಲ್ಲ ಅಲ್ವಾ. ಮೈಸೂರಲ್ಲಿ ಇನ್ನೊಂದು ಝೂ ಇದೆಯಂತೆ, ಅನಿಮಲ್ಸ್ ಕೈ ಕೊಡ್ತಾರೆ. ನಾನು ಅದಕ್ಕೆ ಸೋಮ್ ಕೇಳ್ತಾ ಇಲ್ಲ, ಅಲ್ಲಿಗೆ ಹೋಗೋ ಬಂದು ಇಲ್ಲೇ ಬನ್ನೇರ್ಘಟ್ಟನಲ್ಲೂ ಇದೆ, ಅಲ್ಲೇ ಹೋಗೋಣ ಸೋಮ್ ಅಂತದ್ದು. ಅದನ್ನು ಹೇಳಿದೆ ನಾನು. ಗೊತ್ತಿಲ್ಲ, ಪ್ಲ್ಯಾನ್ ಮಾಡಿಲ್ಲ ಇನ್ನೂ. ಯಾಕಂದ್ರೆ ಅವ್ರ ಆಫೀಸಿಗೆ ಇವತ್ತು ಹೋಗಲೇಬೇಕಾಗಿತ್ತು. ಹೋಗಿ ಬಂದಮೇಲೆ ನೋಡ್ಕೊಳ್ಳೋಣ ಪ್ಲ್ಯಾನು ಅಂತ ಹೇಳ್ಬಿಟ್ಟು ಊರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಊರಿಗೆ ಹೋಗೋಕ್ಕೆ 3 ದಿನ ಇರೋದು, ಏನು ಹೋಗಿ ಬರೋದು ಅಂತಲೂ ಯೋಚನೆ ಮಾಡಿದ್ವಿ. ಹೀಗೆ ಇವಾಗ ಬಂದು ತಿಂಡಿ ಮಾಡಿಕೊಂಡು ತಿನ್ನಬೇಕು. ನೋಡೋಣ, ಹಾಗೆ ಒಂದು ಚಿಕ್ಕದಾಗಿ ವಿಡಿಯೋ ಅಪ್ಡೇಟ್ ಥರ ಕೊಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಮಾಡಿದ ವೀಡಿಯೋ. ಇವಾಗ ಎಲ್ಲರೂ ಕೇಳ್ತಾ ಇದ್ದಾರೆ, ರಕ್ಷಿತ್ ಎಲ್ಲಿ ಹೋಗಿದ್ದಾನೆ, ರಕ್ಷಿತ್ ಎಲ್ಲಿ ಹೋಗ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋದು ಎಲ್ಲರಿಗೂ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ. ಮತ್ತು ರಕ್ಷಿತೆ ಅಮ್ಮ ಪ್ಲೀಸ್ ಅಮ್ಮ ನಂಗೆ ವೀಡಿಯೋ ಮಾಡಿ ಹೇಳಮ್ಮ ಅಂತ ಹೇಳ್ತಾನೆ. ಇವತ್ತು ಅವನೇ ಸುಮಾರು ಜನ ಹೇಳ್ತಾಯಿದ್ರು, ನಿಖಿತಾ ಈ ಥರ ಎಲ್ಲ ಅವನ ಬಗ್ಗೆ ಪಬ್ಲಿಕಲ್ಲಿ ವೀಡಿಯೋದಲ್ಲಿ ಹೇಳಬೇಡಿ, ಅವ್ನಿಗೊಂಥರ ಬೇಜಾರಾಗುತ್ತೆ ಅಂತ ಹೇಳ್ತಿದ್ರು. ಇವತ್ತು ಅವನೇ ನೀವೇ ವೀಡಿಯೋದಲ್ಲಿ ಹೇಳಿ ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಅವ್ನು ಸದ್ಯಕ್ಕೆ ಇವಾಗ ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನ ಇವತ್ತು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಇದು ಶಾರ್ಟ್ ಇರಪ್ಪ, ಒಂದು ಶಾರ್ಟ್ ಆಗಿರುತ್ತೆ ವಿಡಿಯೋ. ಅವನ ಏನ್ರ ಬಗ್ಗೆ ಏನು ಮಾಡ್ತಾಯಿದ್ದಾನೆ, ಏನು ಬಿಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋನ ಇವಾಗ ಹಾಕ್ತೀನಿ ಮುಂದಕ್ಕೆ. ಸೊ ಹಾಗೆ ನಾನು ಚಿಕ್ಕ ಕ್ಲಿಪ್ಪಿಂಗ್ ಜೊತೆಗೆ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಅವನು ಏನು ಮಾಡ್ತಾಯಿದ್ದಾನೆ, ಅವನು ಯಾವನೇ ಮಾತಾಡಿರೋದ್ರ ಬಗ್ಗೆ ತಿಳಿಸ್ತೀನಿ. ಸದ್ಯಕ್ಕೆ ಇವಾಗ ಏನು ಮಾಡ್ತಾ ಇದ್ದಾನೆ ಮುಂದಕ್ಕೆ, ಅಂದರೆ ಇವಾಗ ಸದ್ಯಕ್ಕೆ ಏನು ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇದು ಬಂದು ನಿನ್ನೆ ಬೆಳಗಿನ ಬ್ಲಾಗು. ನಿನ್ನೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ, ಬ್ಲಾಗ್ ಯಾವುದೂ ಮಾಡಲೇ ಇಲ್ಲ ನಾನು. ನಿನ್ನೆ ಬಂದುಬಿಟ್ಟು ನಾನು ಚಪಾತಿ ಎಗ್ ಬುರ್ಜಿ ಮಾಡಿದ್ದೆ. ನಿಮ್ಮೆಲ್ಲರೂ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ಗೊತ್ತಿರುತ್ತೆ, ನಮ್ಮ ಮನೆಯಲ್ಲಿ ಶುಕ್ರವಾರ ಭಾನುವಾರ ಬಂದರೆ ಎಗ್ ಬುರ್ಜಿ ಮಾಡ್ತೀವಿ. ಆದರೆ ಏನಂತಂದರೆ ಸಂಕ್ರಾಂತಿ ಹಬ್ಬ ಆಗೋವರೆಗೂ ನಾನು ಮೊಟ್ಟೆನೂ ಕೂಡ ತಿನ್ನಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ನಮಗೆ ಮಾತ್ರ ಮಾಡ್ಕೊಂಡ್ವಿ ಚಪಾತಿ ಎಗ್ ಬುರ್ಜಿ. ಸೋಮ್ಗೆ ಇವಾಗ ಎಗ್ ಬುರ್ಜಿ ತಿನ್ನಲ್ಲ ಅಂದಾಗ ಅವ್ರಿಗೆ ಬೇರೆ ಏನಾದರೂ ಮಾಡಬೇಕಲ್ವ, ಅದಕ್ಕೋಸ್ಕರ ಅವರಿಗೆ ಚಪ್ರದವರೆಕಾಯಿ ಪಲ್ಯ ಬರುತ್ತಲ್ಲ ಅದನ್ನು ಮಾಡಿದ್ದೆ. ಇನ್ನು ನಾನು ಗುರುವಾರ ಸಂಜೆನೇ ಪೂಜೆ ಮಾಡಿದ್ರಿಂದ ಶುಕ್ರವಾರ ಬೆಳಿಗ್ಗೆನೇ ಅವರು ದೀಪ ಹಚ್ತಾರೆ. ಇನ್ನು ಖುಷಿಮಾನು ಎದ್ದಿದ್ಲು, ಅವಳು ಎದ್ದು ರಕ್ಷಿತ್ ತಿಂಡಿ ತಿಂತ ಕೂತ್ಕೊಂಡಿದ್ದ. ಅವನ ಜೊತೆಗೆ ಅವಳು ಸುಮ್ಮನೆ ಹೆಂಗಂದರೆ ಒಂದು ಸ್ವಲ್ಪ ಚಪಾತಿ, ಒಂದು ಸ್ವಲ್ಪ ಮೊಟ್ಟೆ ಈ ಥರ ಎತ್ಕೊಂಡು ಒಂದು ಚೂರೇ ತಿಂತಾ ಇರ್ತಾಳೆ. ಹಾಗೇನೇ ಫುಲ್ ಕಂಪ್ಲೀಟಾಗಿ ತಿನ್ನಲ್ಲ, ಸುಮ್ಮನೆ ಏನೋ ನಾವೆಲ್ಲ ತಿಂತಾ ಇರೋದಕ್ಕೆ ಅವಳು ತಿಂತಾಯಿದ್ದೀನಿ ಅನ್ನೋ ಥರ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಹಂಗೇ ತಿಂತಾ ಇರ್ತಾಳೆ. ನಾವು ಏನು ಅವಳಿಗೆ ರೆಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಲ್ಲ, ಏನು ಬೇಡ ಅನ್ನೋ ಥರ ಎಲ್ಲ. ಸೊ ರಕ್ಷಿತ್ ಕೂಡ ಹೊರಗಡೆ ಹೊರಡೋದಿತ್ತು, ಎಲ್ಲಿಗೆ ಹೊರಡ್ತಾ ಇದ್ದಾನೆ ಅನ್ನೋದು ಅದೇ ಹೇಳ್ದಂಗೆ ಮುಂದಿನ ಕ್ಲಿಪ್ಪಿಂಗಲ್ಲಿ ಇರುತ್ತೆ. ಇನ್ನು ಚಪ್ರದವರೆಕಾಯಿ ಪಲ್ಯ ಮಾಡಿದ್ನಲ್ಲ, ಸೊ ಇದು ಸೋಮ್ಗೆ. ಇವಾಗ ಬಂದು ಒಂದಷ್ಟು ಸ್ವೀಟ್ಸ್ಗಳೆಲ್ಲ ತರಿಸಿದ್ದೆ ನಾನು, ಕಾಂತಿ ಸ್ವೀಟ್ಸಲ್ಲಿ ಅಂತ ಹೇಳ್ಬಿಟ್ಟು. ಸ್ವೀಟ್ಸು ಅದೇನು ಖುಷಿಗೆ ಒಂದು ಈ ಥರ ಇದ್ರೆ ತಿಂತಾ ಇರ್ತಾಳೆ ಅವಾಗವಾಗ. ಸೊ ಅದರಿಂದ ಒಂದಷ್ಟು ಐಟಮ್ಸ್ ಅಂತ ತರಿಸಿದ್ದೆ. ಮನೆಯಲ್ಲಿ ಮೊಟ್ಟೆ ಬೇಕು, ಇವಾಗ ಮೊಟ್ಟೆ ತಿನ್ಸೋಣ ಖುಷಿಗೆ ಅಂತಂದ್ರೆ ಮೊಟ್ಟೆನೇ ಖಾಲಿ, ಮೊಟ್ಟೆನೇ ಇಲ್ಲ. ಫುಲ್ ಬಾಕ್ಸ್ ಮಾತ್ರ ಇಟ್ಟವನೆ, ಬಾಕ್ಸ್ ತರಿಸಿದ್ದೀನಿ ಇಲ್ಲಿ, ಬಾಕ್ಸ್ ಮಾತ್ರ ಇದೆ. ಮೊಟ್ಟೆ ಹಾಕೊಡೋಣ ಅಂತ ಹೋದ್ರೆ ಖಾಲಿ ಇದೆ ಮೊಟ್ಟೆ. ಅದಕ್ಕೆ ಇವಾಗ ಆರ್ಡರ್ ಮಾಡಿದೀನಿ. ಬೈತಾ ನಮ್ಮನೇಲಿ ಮೊಟ್ಟೆ ಇದ್ರೆ ಫುಲ್ ಕಂಪ್ಲೀಟ್ ಆಗಿ ಖಾಲಿ ಮಾಡ್ಬಿಡ್ತಾನೆ ರಕ್ಷಿತ್. ಇದೇ ಪ್ರಾಬ್ಲಮ್ ಅಂತಂದ್ರೆ, ಅಯ್ಯೋ ಏನು ದಿನಕ್ಕೆ 4 ಮೊಟ್ಟೆ 5 ಮೊಟ್ಟೆ ಹಿಂಗ್ ತಿಂದಾಕ್ಬಿಡ್ತಾನೆ. ಓಕೆ, ಸುಮಾರು ಜನ ಏನಂತ ಹೇಳಿ ಓಕೆ ರಬ್ಬರ್ ಲೂಸ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಅನ್ನಕ್ಕೆ ಇಟ್ಟಿದ್ದೀನಿ, ಲೀಕ್ ಆಗ್ತಾ ಇದೆ. ಅದಕ್ಕೆ ಮೊಟ್ಟೆ ಇರ್ಲಿಲ್ಲ ಅಂತ ಹೇಳಿ ಆರ್ಡರ್ ಮಾಡಿದೀನಿ. ಜೊತೆಗೆ ಖುಷಿಗೆ ಒಂದ್ ಸ್ವಲ್ಪ ನಾರ್ಮಲ್ ಆಗಿ ನೈಟ್ ಟೈಮ್ ರವೆ ಡ್ರೈ ಫ್ರೂಟ್ಸ್ ಇಂದಲೇ ಏನಿದೆ ಅದೊಂದು ಸ್ವಲ್ಪ ಮಾಡಿ ತಿನ್ಸಿದೀನಿ ಅಷ್ಟೇ. ಇವಾಗ ಇದು ಇಟ್ಟಿದೀನಿ, ಮೊಸರು ಅದೆಲ್ಲ ಖಾಲಿ ಆಗಿತ್ತು, ಆರ್ಡರ್ ಮಾಡಿದೀನಿ. ಸೊ ಬಂದ್ಬಿಟ್ಟು ಬ್ಯಾಡ್ಮಿಂಟನ್ ಆಡಕ್ ಹೋಗಿದ್ದಾರೆ. ಸೊ ನಾನು ಅದಾದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಕ್ ಆಗಿಲ್ಲ. ಓಕೆ, ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಸೊ ಮೊನ್ನೆ ಅವರೆಕಾಯಿ ತಂದಿದ್ದು, ಅದನ್ನು ಇನ್ನೂ ಸುಲ್ದಿಟ್ಟಿಲ್ಲ, ಕಡ್ಲೆಕಾಯಿ ಬೇಯಿಸಿಟ್ಟಿಲ್ಲ, ಎಲ್ಲ ಮಾಡ್ಬೇಕು. ಕೆಲ್ಸಗಳು ಎಷ್ಟೊಂದು ಕೆಲಸ ಇದೆ. ಸ್ವಲ್ಪ ಬಿಸಿ ಆಗಿದ್ದೆ ನಾನು, ಹೊರಗಡೆ ಹೋಗೋದಿತ್ತು, ಅದರಿಂದ ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ದೆ ನಾನು. ಆದ್ರಿಂದ ಬಂತ ಬಾಯಿ ನಿಂಗೆ ಖುಷಿನ ಇದ್ ಮಾಡು. ಖುಷಿ ಖುಷಿ ಅಮ್ಮ ಕೆಳಗಡೆ ಇದಾಕೊಡ್ರಿ, ಸೌಂಡ್ ಹಾಕೊಡ್ರಿ ರಕ್ಷಿ. ಅದಕ್ಕೇನೆ ಹಿಂಗೆ ಮೊಸರು ತರಿಸ್ದೆ. ಇನ್ನೊಂದು ಏನ್ ಮತ್ತೆ ಅಂತಂದ್ರೆ ಪನ್ನೀರ್ ತರಿಸ್ದೆ. ಪನ್ನೀರ್ ಇರ್ಲಿಲ್ಲ ಅಲ್ಲ, ಅದಕ್ಕೆ ಇದು ಆರ್ಗ್ಯಾನಿಕ್ ತತ್ವದ್ದು ಇದು ಎಂತದು ಬೆಲ್ಲದ ಪೌಡರ್ ಖಾಲಿ ಇತ್ತು, ಅದಕ್ಕೆ ಬೆಲ್ಲದ ಪೌಡರ್ ತರಿಸ್ದೆ. ಬೇಕಾಗಿತ್ತು ಬೆಲ್ಲದ ಪೌಡರ್, ಕಂಪ್ಲೀಟ್ ಆಗಿಲ್ಲ. ಖುಷಿಗೂ ಬೆಲ್ಲದ ಪೌಡರ್ ಹಾಕಿನೇ ನಾನು ಮಾಡೋದು, ಅದಕ್ಕೋಸ್ಕರ. ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಅಷ್ಟೇ. ಬಾಳೆಹಣ್ಣು, ಮೊಟ್ಟೆ, ಮೇಯ್ನು ಮೊಟ್ಟೆ ತರಿಸ್ದೆ. ಮೊಟ್ಟೆ ಬೇಸನ ಉರಿಯೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಸಲ್ಲ ರಕ್ಷಿತ್, ನೀನೇಗೊಂದು ಒಂದು ಕೊಡಲ್ಲ ರಕ್ಷಿತ್. ನಾನು ಒಂದು ಮೊಟ್ಟೆನೂ ಮುಟ್ಟಿಲ್ಲ. ನಾನು ನಿನ್ನೆನೋ ಮೊನ್ನೆ ತರಿಸಿದ್ದು ಒಂದು ಮೊಟ್ಟೆನೂ ಮುಟ್ಟಿಲ್ಲ. ಎಲ್ಲ ಕಂಪ್ಲೀಟ್ ಆಗಿ ಅವನೇನೆ. ಅಟ್ಲೀಸ್ಟ್ ಮಗುಗಾಗಿ ಒಂದು ಇಡೋಣ ಅಂತಾನು ಇಲ್ಲ. ಇದ್ರೆ ಎಲ್ಲಾನು ತಿಂದು ಖಾಲಿ ಮಾಡ್ಬಿಡ್ತಾನೆ, ಏನೇ ತರಿಸಿದ್ರು ಅಷ್ಟೇ. ಅದೆಲ್ಲ ಮುಟ್ಟಬಾರ್ದು ರಕ್ಷಿತ್, ಇದೆಲ್ಲ ಖುಷಿಗೆ ಇಟ್ಟಿರೋದು. ನಿಮ್ಗೆ ಹೇಳ್ಕೊಡ್ತೀನಿ. ನೀನ್ ತಿನ್ನ ಅಂತ ಅವಳು ತಿನ್ನಲ್ಲ, ಅವಳು ತಿನ್ನ ಅಂತ ಮಾತ್ರ ತಿನ್ಬೇಡ, ಬೇರೆ ಅದಲ್ಲ. ಇದು ಘಾಟಿ ಎಲ್ಲ ನೀನ್ ತಿನ್ಬೇಡ ಅಂತ ಹೇಳಿದ್ದು ನಿನ್ಗೆ. ಅಂದ್ರೆ ಅವಳು ತಿನ್ನಂತದಲ್ವ ಅವೆಲ್ಲ. ನೀನ್ ತಿನ್ನಂತ ಒಳ್ಳೆ ತಿಂತಾಳ. ಜಿರ್ಲೆ ಔಷಧಿ ಸುಮಾರು ಜನ ಹೇಳ್ತೇವೆ, ತರ್ಸಿದೀನಿ. ಇಲ್ಲಿ ತರ್ಸಿದೀನಿ, ಹಾಕಿದೀನಿ. ಜೆಲ್ ತರ ಇದೆ, ಅದು ಜೆಲ್ ಟೈಪು ಹಾಕಿದೀನಿ. ನೋಡ ಹೋಗುತ್ತಾ ಅಂತ ಗೊತ್ತಿಲ್ಲ. ಇವತ್ತು ಹಾಕಿದೀನಿ. ಒಬ್ರೊಬ್ರು ಒಂದೊಂದ್ ತರ ಹೇಳಿದ್ವಿ, ಸುಮಾರು ಜನ ಹೇಳಿದ್ವಿ. ನಿಖಿತ ಅದ ಹಾಕಿ, ನಿಖಿತ ಇದಾಕಿ ಅಂತ ಸುಮಾರು ಜನ ಹೇಳಿದ್ವಿ. ನಾನು
ಅಮೆಝಾನ್ ಅಲ್ಲಿ ರಿವ್ಯೂ ಚೆಕ್ ಮಾಡಿ ತರಿಸಿದ್ದೆ. ಬಂದಿದೆ ಈ ತರದ್ದು 4 ಡಬ್ಬಿ ಬಂದಿದೆ. ಒಂದ್ಸತಿ 1 ಡಬ್ಬಿಯಲ್ಲೆಲ್ಲ ಜೆಲ್ ಟೈಪ್ ಇದೆ, ಪಿಂಕ್ ಕಲರ್ ಜೆಲ್ ಟೈಪ್ ಇದೆ. ಅಪ್ಪ ಅದನ್ನು ಸ್ಕ್ವೀಸ್ ಮಾಡಿ 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 ಹಾಕಿದೀನಿ ಸುತ್ತ ಅಲ್ಲೆಲ್ಲ. ಇನ್ನೂ ಇದೆ, ಸ್ವಲ್ಪ ಮಾತ್ರ ಹಾಕಿದೀನಿ, ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ. ನೋಡೋಣ, ಏನಾದ್ರು ವರ್ಕ್ ಆದ್ರೆ ಅದ್ರದ್ದು ಬಗ್ಗೆ ಹೇಳ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇ. ಕೊತ್ತಂಬರಿ ಸೊಪ್ಪು 10 ರೂಪಾಯಿ ಅಂತ ಇಷ್ಟಕ್ಕೆ. ಕರ್ಬೇವಿನ ಸೊಪ್ಪು 10 ರೂಪಾಯಿ, ಇದು ಗೊತ್ತಿಲ್ಲ. ಪಾಲಕ್ ಪನ್ನೀರ್ ಮಾಡಿ, ನಮ್ಮ ಸೊಪ್ಪಿಗೆ ಪಾಲಕ್ ಪನ್ನೀರು ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಪಾಲಕ್ ಪನ್ನೀರು ಪೂರಿ ಏನಾದ್ರು ಮಾಡಿ ಮಾಡೋಣ ಅಂತ ಅನ್ಕೊಂಡಿದೀನಿ, ನೋಡ್ಬೇಕು. ಓಕೆ, ಸಾಹೇಬ್ರು ಮತ್ತೆ ಯಾಕೆ ಇಷ್ಟಲ್ಲ ಬಂದಿರೋದು ನೋಡಿ. ಓ ಬರ್ತೀಯಾ ನೀನು? ಹೊರಗಡೆ ಹೋಗಿ ಬರುವಾಗ ಇದೆಲ್ಲಾನು ತಗೊಂಡ್ ಬಂದಿದ್ದು. ಏನೇನೋ ಹೊರಗಡೆ ಯಾಕೋ ಸ್ವಲ್ಪ ಹೊರಗಡೆ ಹೋಗ್ಬೇಕು, ಕೆಲಸಗಳಿದಾವೆ ಸ್ವಲ್ಪ ಪರ್ಸನಲ್ ಅಂತ ಹೇಳಿದ್ನಲ್ವಾ, ಅದರಿಂದ ಹೊರಗಡೆ ಹೋಗೋದು ಬರೋದು ಈ ತರ ಆಗ್ತಾ ಇತ್ತು. ನನ್ನ ಮಗಳನ್ನ ಮನೆಯಲ್ಲೇ ಬಿಟ್ಟೋಗಿದ್ದೆ ಇವತ್ತು. ಆಕ್ಚುಲಿ ಖುಷಿ ಮನೆಯಲ್ಲೇ ಬಿಟ್ಟೋಗಿದ್ದೆ ಇವತ್ತು. ರಕ್ಷಿತ್ ಮನೆಯಲ್ಲೇ ಇದ್ದು ನೋಡ್ಕೊಂತ ಇದ್ದ ಆಫ್ಟರ್ ಲಾಂಗ್ ಟೈಮ್. ಇವತ್ತು ಮನೆಯಲ್ಲಿ ಆರಾಮಾಗಿ ತಂಗಿ ನೋಡ್ಕೊಂಡಿದ್ದು. ನಾವು ಖುಷಿಯಮ್ಮ ಇನ್ನು ವಿಡಿಯೋ ಮಾಡಕ್ಕೆ ಆಗ್ತಾ ಇಲ್ಲ. ಸುಮಾರು ಜನ ಕೇಳ್ತಾ ಇದ್ರಿ, ಗೀತಾ ಏನು ರಕ್ಷಿತ್ ಏನ್ ಮಾಡ್ತಾ ಇದ್ದಾನೆ, ಸ್ವಲ್ಪ ಬುದ್ಧಿ ಹೇಳಿ ಅವನಿಗೆ ಅಂತ. ಇವತ್ತು ಅದಕ್ಕೆ ರಕ್ಷಿತ್ನೇ ಕೂರ್ಸ್ಕೊಳ್ತೀನಿ ಆಯ್ತಾ. ನೀವೇ ಹೇಳ್ಬೇಕು ಅವನಿಗೆ ಹೇಳಿ ಇವಾಗ ಏನ್ ಮಾಡ್ತಾ ಇದ್ದಾನೆ ಅಂತ ಅನ್ನೋದ್ನು ಕೂಡ ಹೇಳ್ಬಿಡ್ತೀನಿ. ಯಾಕಂದ್ರೆ ಅವನೇ ಹೇಳ್ತಾ ಇದ್ದಾನೆ, ಅಮ್ಮ ಹೇಳಿ ಅಮ್ಮ ಅಂತ ಹೇಳ್ತಾ ಇದ್ದಾನೆ. ಸೊ ಏನಂತ ಅಂದ್ರೆ ರಕ್ಷಿತ್ ವಿಷಯಕ್ಕೆ ಬರೋದಾದ್ರೆ, ಅಲ್ಲಿ ಅಮ್ಮ ಕಿಕ್ ಮಾಡ್ಬೇಕು, ಅದು ಬಂದ ಅಲ್ಲಿ 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 ಸಾಂಗ್ ಇನ್ಫಾರ್ಮೆನ್ಸ್ ಚುಚ್ಚು ಟಿವಿ ಬೇನ್ಸ ಅಂತ ಬಸ್ಕೋ ನೋಡೋದು. ರಕ್ಷಿತ್ ಕಾಲೇಜ್ ಹೋಗ್ತಾ ಇಲ್ಲ ಅಂತ ಹೇಳಿದೆ ನಾನು ನಿಮ್ಗೆ. ಸೊ ಅದ್ ಬಿಟ್ರೆ ರಕ್ಷಿತ್ ಇವಾಗ ಸದ್ಯಕ್ಕೆ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಅವ್ನ ನಾನು ಹೇಳ್ದಂಗೆ ಫಸ್ಟ್ ಇಯರ್ PUC ಗೆ ಹೋಗ್ತೀನಿ ಅಂತ ಹೇಳಿದಾನೆ ರಕ್ಷಿತ್. ಮತ್ತೆ ಫಸ್ಟ್ ಇಯರ್ PUC ಹೋಗ್ತೀನಿ, ನಾನೇನು ಅಷ್ಟಾಗಿ ಇನ್ನೂ ಇದ್ ಮಾಡಿಲ್ಲಮ್ಮ, ಓದಕ್ ಆಗಿಲ್ಲ ಸರಿಯಾಗಿ ನನ್ಗೆ, ಮತ್ತೆ ಆದ್ರಿಂದ ನಾನು ಯಾಕೋ ಫಸ್ಟ್ ಇಂದ ಓದ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ದ. ಸೊ ಆದ್ರಿಂದ ಇವಾಗ ಆ ಕಾಲೇಜ್ ಬೇಡ, ನನಗೆ ಬೇರೆ ಕಾಲೇಜ್ ಸೇರ್ಸಿ ಅಂತ ಅವ್ನು ಹೇಳ್ದ ಆಯ್ತಾ. ಇವಾಗ ಬೇರೆ ಕಾಲೇಜಿಗೆ ಸೇರ್ಸಕ್ ಆಗೋದು ಇಲ್ಲ. ಯಾಕೆಂತಂದ್ರೆ ಆಲ್ರೆಡಿ ಬೇರೆ ಕಾಲೇಜ್ ಸೇರ್ಸಕ್ಕಲ್ಲ, ಪೋರ್ಟಲ್ ಕ್ಲೋಸ್ ಆಗೋಗಿದೆ. ಅದು ಆಗಿದೆ, ನಂಗೆ ಹೇಳಕ್ ಬರಲ್ಲ, ಅದಕ್ಕೋಸ್ಕರ ಪೋರ್ಟಲ್ ಕ್ಲೋಸ್ ಆಗೋಗಿದೆ. ಸೊ ನೋ ಅಡ್ಮಿಷನ್ಸ್ ತಗೊಂತಿಲ್ಲ, ಆಲ್ರೆಡಿ ಮುಕ್ಕಾಲಿಯರ್ ಆಗ್ತಾ ಬಂತಲ್ವಾ, ಅದಕ್ಕೋಸ್ಕರ ಇವಾಗ ವೇಟ್ ಮಾಡ್ಬೇಕು ನೆಕ್ಸ್ಟ್ ಇಯರ್ಗೋಸ್ಕರ. ಸೊ ಅಲ್ಲಿವರೆಗೂ ಏನ್ ಕುತ್ಕೊಂಡು ಏನ್ ಮಾಡ್ಬೋದು ರಕ್ಷಿತ್ ಅಂತ ಅನ್ಬೇಕಾದ್ರೆ, ಅವನ್ಗೆ ಇಂಟ್ರೆಸ್ಟ್ ಬಂದಿದ್ದು ಇವೆಂಟ್ ಮ್ಯಾನೇಜ್ಮೆಂಟ್ ಕಲಿತೀನಿ ಅಂತ ಹೇಳ್ದ. ಸರಿ ಆಯ್ತಪ್ಪ ಕಲಿ ಆಗಿದ್ರೆ ಅಂತ ಹೇಳ್ದೆ. ಸೊ ಹೊಸದಾಗಿ ಅವನು ಇವಾಗ ಏನೋ ಇದು ಹೆಂಗೆ ಅಂತಂದ್ರೆ ಒಂಥರ ಹೆಂಗೆ ಅಂದ್ರೆ ಸೈಡ್ಗೆ ಅವ್ನು ಏನೋ ಒಂದು ಅವನ್ಗೆ ಮಾಡ್ಬೇಕು, ನಾನು ಅಮ್ಮ ಮನೇಲೆ ಕುತ್ಕೊಳಕ್ ಆಗಲ್ಲ ನನ್ಗೆ ಅಂತ ಹೇಳಿ ದಿನಗಳು ವೇಸ್ಟ್ ಮಾಡಬಹುದು. ಸೊ ಇದನ್ನ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ಬೂಮ್ ಆಗಿತ್ತು ಇಂಡಸ್ಟ್ರಿಲಿ. ಸೊ ಯಾರು ಮಾಡ್ಬೋದು ಅನ್ನೋ ತರ ಇಲ್ಲ, ಇದು ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಮಾಡಿದ್ರೆ ಅವ್ರು ಸಕ್ಸೀಡ್ ಆಗ್ತಾರೆ ಅಂತ. ಸೊ ನಮ್ಮ ಮನೇಲಿ ನಮಗೆ ಬಲೂನ್ಸ್ ಫ್ಲವರ್ಸ್ ಎಲ್ಲ ಇಷ್ಟ, ಅಷ್ಟೊಂದು ಅಟ್ಯಾಚ್ ಆಗಿಲ್ಲ ಅಂದ್ರೆ ಏನಾದ್ರು ಹೊಸದ್ ಕಲಿಬಹುದಲ್ವಾ, ಇನ್ನ ನೆಕ್ಸ್ಟ್ ಟ್ರೈ ಮಾಡ್ಬೋದು. ನಾನು ವಿಡಿಯೋ ಎಡಿಟಿಂಗ್ ಎಲ್ಲಾನು ನೋಡಿದೆ, ಬಟ್ ವಿಡಿಯೋ ಎಡಿಟಿಂಗ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ, ಯೂಟ್ಯೂಬ್ ವಿಡಿಯೋಸ್ ಎಡಿಟ್ ಮಾಡ್ತೀರಾ, ಬೇರೆ ಯಾರಿಗೂ ಯೂಟ್ಯೂಬ್ ಸ್ವಂತವಾಗಿ ಬಿಸ್ನೆಸ್ ಏನಾದ್ರು ಮಾಡ್ಬೇಕಂದ್ರೆ ದಿಸ್ ವಾಸ್ ಅ ಬೆಟರ್ ಆಪರ್ಚುನಿಟಿ. ಬಿಸ್ನೆಸ್ ಅನ್ನಕ್ಕಿಂತ ಕಮ್ಮಿ ಟೈಮ್ ಅಲ್ಲಿ ಏನಾದ್ರು ಕಲ್ತ್ಕೊಂಡು ನೀನು ಸ್ವಂತ ಮಾಡ್ಕೊಂಡ್ರೆ ಕಲಿತೀಯ. ನೀನು ಸ್ವಂತ ಮಾಡ್ತಾ ಹೋಗ್ತಾ ಇದ್ರೆ ನೀನು ಏನಾದ್ರು ಹೊಸದ್ ಕಲಿತೀಯ, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೋದಾಗ ಇವೆಂಟ್ ಮ್ಯಾನೇಜ್ಮೆಂಟ್ ಬೂಮ್ ಆಗಿತ್ತು ಕೂಡ. ಅಮ್ಮಂಗೂ ಕೂಡ ಇಷ್ಟ ಆಯ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ನಾವು ಅಂದ್ರೆ ಎಸ್ಪೆಷಲಿ ಫ್ಯಾಮಿಲಿ ಯಾರು ಮಾಡ್ಬೇಕು, ಯಾಕಂದ್ರೆ ಎಷ್ಟೊಂದ್ಸರಿ ನಮ್ ಬರ್ಡೇ ಡೆಕೋರೇಷನ್ಸ್ ಏನಕ್ಕಾದ್ರು ಖುಷಿ ನಾಮಕರಣಕ್ಕೆಲ್ಲ ಮಾಡಿದಾಗ ಪ್ರೈಸ್ ಯಾರೇ ಪ್ರೈಸ್ ಹೇಳಿದ್ರು ತುಂಬಾ ಹೇಳ್ತಿದ್ರು, 18,000 20,000 25,000. ಸೊ ಆದ್ರಿಂದ ಅಮ್ಮ ಏನ್ ಹೇಳಿದ್ರೆ, ನಮ್ ಫ್ಯಾಮಿಲಿಲಿ ಯಾರು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ, ನಮ್ ಫ್ಯಾಮಿಲಿ ಯಾರು ಇರ್ಲಿ ಟೈಮ್ ಪಾಸ್ ಸಿಗರು. ಇವಾಗ ಟೈಮ್ ಪಾಸ್ ಅಂತ ಹೇಳಕ್ ಆಗಲ್ಲ, ಇದನ್ನ ನಾನು ಇವಾಗ ಸೀರಿಯಸ್ ಆಗಿ ತಗೊಂಡ್ ಮಾಡ್ತಾ ಇದ್ದೀನಿ. ಇವಾಗ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ನಾನು ಸೀರಿಯಸ್ ಆಗಿ
ಮುಳುಗೋಗ್ಬಿಟ್ಟಿದೀನಿ ಇವಾಗ. ಸ್ಟಡಿ ಅದೊಂದು ಸ್ಟಡಿ ಇದ್ದಂಗೆ ನನಗೆ ಇವಾಗ, ಅದ್ರೊಳಗಡೆ ಮುಳುಗೋಗ್ಬಿಟ್ಟಿದೀನಿ. ಸೊ ನಮ್ ಫ್ಯಾಮಿಲಿಲಿ ಯಾರ್ಯಾರಿಗೆ ಬೇಕೋ ಈಸಿಯಾಗಿ ಮಾಡ್ಕೊಡ್ಬೋದು ಅಂತ ನಾನ್ ತಿಳ್ಕೊಂಡು ಅಮ್ಮನು ಮಾಡು, ನಾನು ಸಪೋರ್ಟ್ ಆಗಿ ನಿಂತಿರ್ತೀನಿ ಹಿಂದೆ. ಒಂದು ಚಿಕ್ಕ ಹುಡುಗ ಆಕ್ಚುಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಆಕ್ಚುಲಿ ನಾನ್ ಮಾಡ್ಬೇಕು ಅನ್ನೋದು ಆಸೆ ಇತ್ತು. ಏನು ಅಷ್ಟರಲ್ಲಿ ನಾನು ಖುಷಿ ಪ್ರೆಗ್ನೆಂಟ್ ಆದೆ, ನಮ್ಮ ಮಗು ಅದು ಇದೊಂದು ಎಲ್ಲೂ ಹೋಗೋದು. ನಂಗೆ ಆಕ್ಚುಲಿ ತುಂಬಾ ಆಸೆ ಇರೋದು, ನಂಗೆ ಬ್ಯೂಟಿಷಿಯನ್ ಇವಾಗ ಮೇಕಪ್ ಕೋರ್ಸ್ ಇದೆಯಲ್ಲ, ಮೇಕಪ್ ಇನ್ ಕಲಿಬೇಕು ಅನ್ನೋದಿತ್ತು. ಯಾಕಂದ್ರೆ ಬ್ಯೂಟಿಷಿಯನ್ ಆಗಿದ್ರು ಇವಾಗಿನ ಮೇಕಪ್ ಗೆ ಅದೇನು ಅಲ್ವೇ ಅಲ್ಲ. ಸೊ ಆದ್ರಿಂದ ನನ್ಗೆ ಮೇಕಪ್ ಕೋರ್ಸ್ ಕಲಿಬೇಕಾಯ್ತು. ಯಾವ್ದಾದ್ರು ಒಂದು ಮೇಕಪ್ ಸ್ಟುಡಿಯೋ ಶುರು ಮಾಡೋಣ ಆತರ ಎಲ್ಲಾನು ಥಿಂಕ್ ಮಾಡಿದ್ದೆ. ಒಟ್ನಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋದು ಅನ್ಕೊಂಡಿದ್ವಿ. ಸೊ ಆದ್ರಿಂದ ಸೈಡ್ ಬಿಸ್ನೆಸ್ ಏನಾದ್ರು ಮಾಡ್ಬೇಕು ಅನ್ನೋದು ಇವಾಗ್ಲೂ ನನ್ಗೆ ಒಂದು ಆಸೆ ಇದೆ. ಸೊ ನನ್ನ ಆಸೆನ ಇವನು ಈಡೇರಿಸ್ತೀನಿ ಅಂತ ಅನ್ನುವಾಗ ಸರಿ ಸುಮ್ನೆ ಕೂತಿರೋ ಬದಲು ಏನೋ ಒಟ್ನಲ್ಲಿ ಅವ್ನ್ಗೆ ಏನ್ ಅನ್ಸುತ್ತೆ ಅದು ನಾನು ಅದನ್ನ ನಿಮ್ಗೆ ಹೇಳ್ತಾ ಇದ್ದೆ. ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ಅವ್ನ್ಗೆ ಏನ್ ಅನ್ಸುತ್ತೆ ಅದನ್ನ ನಾವು ನಮ್ಮ ಹತ್ರ ಹೇಳ್ಕೊಂಡಾಗ ಅದು ಸರಿನಾ ತಪ್ಪಾ ಎಲ್ಲಾರು ಹೇಳಿದ್ದೇನಂದ್ರೆ ಏನ್ ಫೋರ್ಸ್ ಆಗುತ್ತೆ ಅದು ಮಾಡಕ್ ಹೋಗ್ಬೇಡ, ಏನ್ ನಿನಗೆ ಇಷ್ಟ ಆಗುತ್ತೆ ಅದನ್ನ ಜಾಸ್ತಿ ಮಾಡು ಅಂತ ನನಗೆ ನಾನು ಕೌನ್ಸಿಲಿಂಗ್ ತಗೊಂಡಾಗ ಅವರು ಅದೇ ಹೇಳಿದ್ರು. ನಿನಗೇನ್ ಇಷ್ಟ ಅದನ್ನೇ ಮಾಡು, ಏನು ನಿನಗೆ ಯಾವ್ದು ಇಷ್ಟ ಇಲ್ಲ ಅದನ್ನ ತಗೊಂಡ್ ಸುಮ್ನೆ ಮಾಡಿದ್ರೆ ಅದು ತಲೆಗತ್ತಲ್ಲ, ಸುಮ್ನೆ ಓದೋ ತರ ಇರುತ್ತೆ. ಅದು ನಿಂಗೇನ್ ಇಷ್ಟ ಆಗಿತ್ತು ಮಾಡು ಅಂತ ನಂಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಸ್ವಲ್ಪ ತಲೆಲಿತ್ತು. ಅವಾಗ ಹೇಳಿದ್ದೆ, ರೀಸೆಂಟ್ ಆಗಿ ಕಾಲೇಜ್ ಮಾಡ್ತಿರ್ಬೇಕಾದ್ರೆ ಹೇಳಿದೆಮ್ಮ ಸ್ವಲ್ಪ ಹಿಂಗ್ ಮಾಡ್ಕೊಂತೀನಿ, ಬರೋ ಡೆಕೋರೇಷನ್ ಎಲ್ಲ ಕಲ್ತ್ಕೊಂತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಟೈಮ್ ಫ್ರೀ ಇದೆಯಲ್ವಾ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಮಾಡಿದ್ರೆ, ಸೊ ಅದೇನ್ ಹೇಳ್ತಾರಲ್ವಾ, ಈ ಸುಮ್ನೆ ನೋಡೋಣ ಅಂತ ಹೋದೆ, ಫುಲ್ ಡೆಪ್ತ್ ಇಂಟು ಇಟ್ ಒಳಗಡೆ ಮುಳುಗೋಗ್ಬಿಟ್ಟಿದೀನಿ. ಇವಾಗ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾನೆ, ಆಕ್ಚುಲಿ ಕೋರ್ಸ್ ಹೋಗ್ತಾ ಇದ್ದಾನೆ, ಕಲಿತಾ ಇದ್ದಾನೆ ಒಂದಷ್ಟು. ಅಂಡ್ ಸಪೋರ್ಟ್ ಮಾಡಿ ರಕ್ಷಿತ್ಗೆ ಎಲ್ಲಾರು ಹೊಸ ತರ ಏನೋ ಕಲಿತಾ ಇದ್ದಾನೆ ಅಲ್ವಾ, ಸಪೋರ್ಟ್ ಮಾಡ್ಬೇಕು. ನಾವು ಸಪೋರ್ಟ್ ಮಾಡ್ತಾ ಇದೀವಿ, ಮನೆಯಲ್ಲಿರೋರು ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ರೆ ಸಪೋರ್ಟ್ ನಮ್ ಕಡೆಯಿಂದ ಎನಿ ಟೈಮ್ ಇದ್ದೇ ಇರುತ್ತೆ. ನಾವು ಅದನ್ನೇ ಹೇಳಿದೀವಿ, ನಾವು ಅಪ್ಪ ಅಮ್ಮ ಆಗಿ ನಿಂಗೆ ಏನ್ ಸಪೋರ್ಟ್ ಮಾಡ್ಬೇಕು ಅದು ಖಂಡಿತ ಸಪೋರ್ಟ್ ಮಾಡ್ತೀವಿ, ಒಳ್ಳೆ ರೀತಿನಲ್ಲಿ ಅದಾಗಿದ್ರೆ ಅಂತ. ಸೊ ಅಫ್ಕೋರ್ಸ್ ಕೋರ್ಸ್ ಅಂತ ಹೇಳಿದಾಗ ಯಾವ್ದನ್ನು ಫ್ರೀ ಆಗಂತೂ ಸಿಗೋದಿಲ್ಲ, ಖಂಡಿತ ಏನೋ ಪೇ ಮಾಡ್ಬೇಕಾಗುತ್ತೆ. ಸೊ ಪೇ ಮಾಡಿದೀವಿ, ಅದ್ರ ಬಗ್ಗೆ ಏನ್ ಟೆನ್ಷನ್ ಇಲ್ಲ ನಾವು. ಆದ್ರೆ ಅದು ಅವನಿಗೆ ಗೊತ್ತಿರ್ಬೇಕು, ಅಪ್ಪ ಅಮ್ಮ ಕಷ್ಟಪಟ್ಟು ಏನೋ ಒಂದು ನಮ್ಗೆ ಮಾಡಿಸ್ತಾ ಇದಾರೆ, ಒಂದು ಒಳ್ಳೆ ರೀತಿನಲ್ಲಿ ನಾವು ಅದನ್ನ ಕಲ್ತ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಂತ ಅವನಿಗೆ ಅದು ಬರ್ಬೇಕು. ಆಯ್ತಾ? ಅದರಿಂದ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಮೋಸ್ಟ್ ಹೇಳ್ಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟೇ ಬೇಕಾಗಿರೋದು. ಇದು ಬಿಸ್ನೆಸ್ ಯಾವ ರೀತಿ ಅಂದ್ರೆ ನೀನ್ ಸ್ವಂತವಾಗಿ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಅಂದ್ರೆ ಹೋಗೋರ ಹತ್ರ ಕೇಳಿ, ಇವ್ರ ಹತ್ರ ಕೇಳಿ, ಸೋಷಿಯಲ್ ಮೀಡಿಯಲ್ಲಿ ಬರಂಗೇ ಇಲ್ಲ ನೀನು. ಬಟ್ ದಿಸ್ ಇಸ್ ದ ಪ್ಲಾಟ್ಫಾರ್ಮ್ ಎಲ್ಲಿ ಅಂದ್ರೆ ನೀನ್ ಸೋಷಿಯಲ್ ಮೀಡಿಯಾ ಬರ್ಲೇಬೇಕು, ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ಲೇಬೇಕು. ನೀನ್ ಏನ್ ಮಾಡ್ತಿದ್ಯ ಅಂತ ಸೋಷಿಯಲ್ ಮೀಡಿಯಲ್ಲಿ ತೋರ್ಸಿದ್ರೇನೆ ನಿನಗೆ ಬಿಸ್ನೆಸ್ ಸಿಗೋದು. ಇವಾಗ ನಮಗೂ ಕೂಡ ಬೇರೆಯವರು ಬಿಸ್ನೆಸ್ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ನಾವ್ ಇರೋದ್ರಿಂದ ನಮ್ಗೆ ಹೆಂಗೆ ಕೊಲಾಬ್ರೇಷನ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಇವಾಗ ನಮ್ದೇ ಓನ್ ಆಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ ಫ್ಯಾಮಿಲಿ ನಾವ್ ಇವಾಗ ಇದ್ರಲ್ಲಿ ಇರೋದ್ರಿಂದ, ಇದೊಂದು ಪ್ಲಾಟ್ಫಾರ್ಮ್ ಇರೋದ್ರಿಂದ ಅಂಡ್ ರಕ್ಷಿತ್ ಇರೋದ್ರಿಂದ ಸೊ ಇನ್ನು ಈಸಿ ಆಗುತ್ತೆ, ಅವನಿಗೂ ಒಂದು ನೀವು ಮೋಟಿವೇಟ್ ಮಾಡ್ದಂಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಬೇಗ ಬೇಗ ಇನ್ನೊಂದು ಅವನು ಹೊಸ ಅಕೌಂಟ್ ಕೂಡ ಕ್ರಿಯೇಟ್ ಮಾಡಿದಾನೆ, ಸೇಮ್ ಇನ್ಸ್ಟಾಗ್ರಾಮ್ ಐಡಿ ಕೊಟ್ಟಿರ್ತೀನಿ, ಡಿಸ್ಪ್ಲೇ ಮಾಡಿರಿ ಇಲ್ಲಾಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರಿ. ಸೊ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಫೋಟೋಸ್, ನಾನು ಏನೇನ್ ಮಾಡಿದೀನಿ ಹೇಳ್ಬಿಡ್ತಾನೆ ಯಾವ್ದು ಅಂತ ಹೇಳ್ಬಿಟ್ಟು. ರಕ್ಷಿ ಅಂಡ್ ಖುಷಿ ಇವೆಂಟ್ಸ್ ಅಂತ ಹೇಳಿ ಹೊಸದು ಶುರು ಮಾಡಿದಾನೆ ಬಿಸ್ನೆಸ್, ರಕ್ಷಿತ್ ಶೇಖರ್. ಸೊ ಸಪೋರ್ಟ್ ಮಾಡಿ, ನಿಮ್ಮೆಲ್ಲ ಸಪೋರ್ಟ್ ಇರ್ಬೇಕು. ಚೆನ್ನಾಗಿ ಮಾಡ್ತಾ ಇದ್ದಾನೆ, ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಯಾವ್ದ್ರಲ್ಲಿ ನಮ್ಗೆ ಇಂಟ್ರೆಸ್ಟ್ ಇರುತ್ತೋ ಅದ್ರಲ್ಲೇ ಹೋಗ್ಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಅವ್ನಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಡೆಕೋರೇಷನ್ ಪರ್ಪಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾ ಇದ್ದಾನೆ. ತುಂಬಾ ಖುಷಿ ಆಗ್ತಾ ಇದೆ. ನೀವು ಕಲಿಯಕ್ ಹೋಗ್ತಾರವ್ರು ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಕಲಿತಾ ಇದ್ದಾನೆ ಅಂತಾನು ಕೂಡ ಹೇಳಿದ್ದಾರೆ. ತುಂಬಾ ಖುಷಿ ಆಯ್ತು ಅದೆಲ್ಲಾನು ನಿಜವಾಗ್ಲೂ ಕೇಳಿ ನನ್ಗೆ. ಓಹೋ ರಕ್ಷಿತ್ ಫುಲ್ ಟ್ಯಾಲೆಂಟ್ ಇದ್ದಾನೆ ಅಂತ. ಆಕ್ಚುಲಿ ಇನ್ನೊಂದು ಎರಡು ತರ ನಂಗೆ ಹೇಳಿ, ಇದೊಂದೇ ಐಡಿಯಾ ಅಲ್ಲ, ನಂಗೆ ಇನ್ನೂ ತುಂಬಾ ಐಡಿಯಾಗಳಿದಾವೆ. ಫೋಟೋಗ್ರಫಿ ಅಂದ್ರೆ ಇದು ಏನು ಆನಿಮೇಷನ್ ಬರುತ್ತಲ್ವಾ, ಸೊ ಗ್ರಾಫಿಕ್ಸ್ ಅದನ್ನ ಕಲಿಯಪ್ಪ. ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ ಕುತ್ಕೊಂಡು ಮನೇಲಿ, ಅಲ್ಲಿ ಇಲ್ಲಿ ಅಜ್ಜಿ ಮನೆಗೆ ಹೋಗಿ ಇಟ್ಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀಯ, ಏನೋ ಒಂದ್ ಮಾಡಪ್ಪ ಅಂತ ಹೇಳಿ ನಾವು ಒಳ್ಳೆ ರೀತಿನಲ್ಲೇ ಹೇಳ್ಬಿಟ್ಟು ಮಾಡ್ಸಿದ್ವಿ. ಏನೋ ಮಾಡ್ತಾ ಇದ್ದ, ನಿಮ್ಮಲ್ಲಿ ಸಪೋರ್ಟ್ ಬೇಕು. ಅಂಡ್ ಏನಾದ್ರೂ ರಕ್ಷಿತ್ ಇವೆಂಟ್ಸ್ ನೀವು ಫಾಲೋ ಮಾಡಿ, ಅವನು ಏನೇ ಡೆಕೋರೇಷನ್ ಅದು ಮಾಡಿರೋದನ್ನ ಬರೀ ಅಲ್ಲೇ ಮಾಡಿರೋದಲ್ಲ, ನೀವ್ ಯಾರ್ದು ನನಗೆ ಅಕಸ್ಮಾತ್ ನೀವೇ ಯಾರಿಗಾರು ಡೆಕೋರೇಷನ್ ಬೇಕು
ಬರ್ಡೇ ಡೆಕೋರೇಷನ್ ಮಾಡಿಸ್ತಿದ್ದೀರಾ, ಇಲ್ಲಾಂದ್ರೆ ನಿಮ್ಮ ಮನೇಲಿ ಏನಾದ್ರು ಫಂಕ್ಷನ್ ಇದೆ, ಆನಿವರ್ಸರಿ, ಖಂಡಿತ ರಕ್ಷಿತ್ ಬರ್ಬೇಕು ನಿಮ್ ಮನೆಗೆ ಅನ್ನೋ ತರ ಏನಾದ್ರು ಇತ್ತು ಅಂತ ನಿಮ್ ಮನೆ ಫಂಕ್ಷನ್ ಏನಾದ್ರು ಬರ್ತ್ಡೇ ಯಾವ್ದೇ ಇವೆಂಟ್ಸ್ ಆಗಿರ್ಬೋದು, ಯಾವ್ದೇ ರೀತಿ ಸೀಮಂತ ಏನೇ ಇರ್ಲಿ ಫಂಕ್ಷನ್ಸ್ ಏನಾದ್ರು ಇದ್ರೆ ನನಗೆ ಇನ್ಸ್ಟಾಗ್ರಾಮ್ ಐಡಿ ಕೊಟ್ಟಿರ್ತೀನಿ, ಅಲ್ಲ ಕಾಂಟ್ಯಾಕ್ಟ್ ಮಾಡಿ, ಅಲ್ಲೇ ನಿಮಗೆ ಏನೇನ್ ಬೇಕಾಗಿರೋ ಡೀಟೇಲ್ಸ್ ಸ್ವಲ್ಪ ದಿನ ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಅವ್ನ ಚಾನಲ್ ನಲ್ಲೇ ಪ್ರತಿಯೊಂದನ್ನು ಅಪ್ಡೇಟ್ ಕೊಡ್ತಾ ಹೋಗ್ತಾನೆ ಇನ್ಮೇಲೆ. ಯಾಕಂದ್ರೆ ನಾನ್ ನನ್ನ ಚಾನಲ್ ಅಲ್ಲಿ ಆದಷ್ಟು ಮಾಡಿದಾಗ ಏನಾದ್ರು ಒಂದೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಅದ್ ಬಿಟ್ರೆ ಅವ್ನ ಚಾನಲ್ ನಲ್ಲಿ ಅವನು ಎಲ್ಲಾನು ಅಪ್ಡೇಟ್ ಕೊಡ್ತಾ ಹೋಗ್ತಾನೆ. ಅಂಡ್ ಅವ್ನು ಎಲ್ಲೋ ಕಲಿತಾ ಇದ್ದಾನೆ, ಹೇಗ್ ಕಲಿತಾ ಇದ್ದಾನೆ, ಏನು ಎತ್ತ ಪ್ರತಿಯೊಂದನ್ನು ನಿಮ್ ಹತ್ರನು ಶೇರ್ ಮಾಡ್ಬೇಕು ಅಂತ ಅವ್ನಿಗೆ ಆಸೆ ಇದೆಯಂತೆ. ಸೊ ಸಪೋರ್ಟ್ ಮಾಡ, ಅವ್ನ್ ಸ್ವಲ್ಪ ದಿನ ಅವ್ನ್ ಕಲೀಲಿ, ಮಾಡ್ಲಿ, ಒಳ್ಳೆ ದಾರಿನಲ್ಲಿ ಹೋಗೋ ತರ ಅವ್ನಿಗೆ ಎಂಕರೇಜ್ ಮಾಡೋಣ. ಸೊ ಮತ್ತೊಮ್ಮೆ ಯಾರಿಗಾರು ಏನಾದ್ರು ಡೆಕೋರೇಷನ್ ಐಟಮ್ಸ್ ಈ ಮಂತ್ ನೆಕ್ಸ್ಟ್ ಇಲ್ಲಿಂದ ಈ ವಿಡಿಯೋ ಬಂದಾದ್ಮೇಲೆ ಯಾರಿಗಾರು ಡೆಕೋರೇಷನ್ಸ್ ಬೇಕಾಗಿದ್ರೆ ಇನ್ಸ್ಟಾಗ್ರಾಮ್ ಐಡಿ ಹೇಳಿದಿನಲ್ಲ, ರಕ್ಷಿ ಖುಷಿ ಇವೆಂಟ್ಸ್ ಅಂತ, ರಕ್ಷಿ_ಖುಷಿ_ ಇವೆಂಟ್ಸ್ ಅಂತ ಇದೆ. ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಫಸ್ಟ್ನೇದು ಫಾಲೋವರ್ಸ್ ಆಗ್ಬೇಕು. ಸೆಕೆಂಡ್, ಯಾರಿಗಾರು ಡೆಕೋರೇಷನ್ ಮಾಡಿಸ್ಬೇಕಂತ ಇದ್ರೆ ದಯವಿಟ್ಟು ಅಲ್ಲೇ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಓಕೆನಾ? ಇವಾಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ರಕ್ಷಿತ್ ಏನ್ ಮಾಡ್ತಾ ಇದ್ದಾನೆ ಅನ್ನೋದ ನಿಮ್ಮೆಲ್ಲರೂ ಒಂದಷ್ಟು ಕ್ವಶನ್ ಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಸೋಮಣ್ಣ ನಿಲ್ಸ್ಕೊಂಡು ನಾನು ಆಕ್ಚುಲಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಸೋಮ್ ಬಂದ್ಬಿಟ್ಟು ಏನೋ ಬ್ಯಾಡ್ಮಿಂಟನ್ ಆಡಕ್ ಹೋಗಿದ್ದಾರೆ. ಖಂಡಿತ ಇವ್ರಕ್ಕಿಂತ ನಾನು ನಂಬ್ತಾರ ಬಿಡ್ತಿರೋ ಅಮ್ಮ ಏನಂದ್ರು ಬೈದ್ ಬಿಡ್ತಾರೆ. ಬಟ್ ನಮ್ಮ ಅಪ್ಪಗೆ ನಾನು ಏನ್ ಹೇಳಿದ್ರು ಮಾಡ್ತೀನಿ, ಮಾಡು, ಏನೋ ಒಳ್ಳೇದಾರ ಇವಾಗ ಏನೋ ಒಳ್ಳೇದಾರ. ಅವ್ರು ನನಗೆ ಇವತ್ತವರೆಗೂ ಏನೋ ಬ್ಯಾರಿಗೇಡ್ ಆಗಿ ನಿಂತಿಲ್ಲ, ಇದ್ ಮಾಡ್ಬೇಡ ಅದ್ ಮಾಡ್ಬೇಡ, ಏನೋ ಮಾಡ್ತಿದ್ಯಾ ಮಾಡು, ಬಟ್ ಕಲಿ ಅಷ್ಟೇ, ಏನಕ್ಕೂ ಅರ್ಧಕ್ ಬೇಡ್ಬೇಡ. ಇನ್ನು ಕಲಿಯೋ ವಯಸ್ಸು ಅಲ್ವಾ? ಪರ್ಫೆಕ್ಟ್ ಎಲ್ಲಾರು ಹೇಳೋದಿದ್ದು ಇವೆಂಟ್ ಮ್ಯಾನೇಜ್ಮೆಂಟ್ ಕಲಿಯೋದಕ್ಕೆ ಪರ್ಫೆಕ್ಟ್ ಟೈಮ್. ಯಾಕಂದ್ರೆ ನೀನ್ ಹೋಗ್ತಾ ಇನ್ನು ಕಲಿತ್ಯಾ, ದೊಡ್ಡವ್ರು ಸ್ಟೆಪ್ ಅಲ್ವಾ. ಆದ್ರಿಂದ ನಾನು ಎಷ್ಟೊಂದು ದಿವಸದಿಂದ ಆಕ್ಚುಲಿ ಅಮ್ಮನ್ ಕೇಳ್ತಿದ್ದೆ ಮಾಡ್ಬೇಕು, ವಿಡಿಯೋ ಮಾಡ್ಬೇಕು ಅಂತ. ಇವ್ರು ನೋಡಿದ್ರೆ ಮಾತಿಗೆ ಮುಂಚೆ ಕಲೀನಿ, ಫಸ್ಟ್ ಸ್ವಲ್ಪ ದಿನ ಕಲಿಬೇಕಲ್ವಾ, ಎಲ್ಲಾನು ಹೇಳ್ಬಿಡಕ್ ಆಗೋದಿಲ್ಲ. ಹೆಂಗ್ ಮಾಡ್ತಾನೆ ರಕ್ಷಿತ್ ಬಿಡ್ತಾವನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಟೈಮ್ ಅನ್ನೋದಿದೆ. ಅಂಡ್ ನನ್ಗೆ ಅವನ್ ಮೇಲೆ ಒಂದು ನಂಬಿಕೆ ಅನ್ನೋದು ಬರ್ಬೇಕು. ಆಮೇಲೆ ನಾನು ಅದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳಕ್ಕಾಗುತ್ತೆ. ಸುಮ್ನೆ ಬಂದ್ ನಿಂತ್ಕೊಂಡ್ಬಿಟ್ಟು ಇವತ್ತು ನಿಜ ಹೇಳ್ತೀನಿ, ನನ್ಗೆ ವಿಡಿಯೋ ಮಾಡೋ ಇಂಟ್ರೆಸ್ಟೇ ಇಲ್ಲ, ಹೊರಗಡೆ ಹೋಗಿ ಬಂದಿದ್ದೀನಿ ನಾನು, ಸುಸ್ತಾಗ್ತಿದೆ ನನ್ಗೆ. ರಕ್ಷಿತ ಅಮ್ಮ ಪ್ಲೀಸ್ ಹೇಳ್ಬಿಡಮ್ಮ. ಎಲ್ರು ಕಮೆಂಟ್ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ ನಲ್ಲೆಲ್ಲ, ಎಷ್ಟೋ ಜನ ಫಾಲೋವರ್ಸ್, ರಕ್ಷಿತ್ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ, ಅಪ್ಪ ಅಮ್ಮಂಗೆ ಈ ತರ ಕೊಡ್ಬೇಡ ಟೆನ್ಷನ್. ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿದೆ ಮೊದಲು ಆಲ್ವೇಸ್ ಕಿಂಗ್ ಅಂತ ಹಾಕಿದೆ ನಾನು. ಆಯ್ತಪ್ಪ ಕಿಂಗ್ ಆಗು, ಫಸ್ಟ್ ಕಾಲೇಜಿಗೆ ಹೋಗು ಅಂತ ಹಾಕಿದೆ. ಸೊ ಬೆಟರ್ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯಾರ್ಯಾರು ಫಾಲೋ ಮಾಡ್ತೀವಿ, ಯಾರು ನೋಡ್ತೀವಿ ಅವ್ರಿಗೆಲ್ಲ ನಾವು ತಿಳಿಸ್ಕೊಡ್ತಿದೀವಿ. ನಾನು ಕಾಲೇಜ್ ಬಿಟ್ಟೆ ಅಂತ ಎಲ್ಲರಿಗೂ ಗೊತ್ತು, ಬಟ್ ನೆಕ್ಸ್ಟ್ ಏನ್ ಮಾಡ್ತಿದೀನಿ, ಸುಮ್ನೆ ಮನೇಲಿ ಕುತ್ಕೊಂಡಿದೀನಿ ಅಂತ ಅಂತಾರು ಹೇಳ್ಬೇಡಲ್ವಾ. ನಾನು ಏನೋ ಮಾಡ್ತಿದ್ದೀನಿ, ಏನೋ ಕಲಿತಿದ್ದೀನಿ, ಒಂದ್ ಬಿಸ್ನೆಸ್ ಫೀಲ್ಡ್ ಇಳಿಯೋಣ ಅಂತ ನಾನು ಟ್ರೈ ಕೊಡ್ತಿದ್ದೀನಿ. ಟ್ರೈ ಅಲ್ಲ, ನಾನು ಇದ್ಬಿಟ್ಟಿದ್ದೀನಿ ಆಲ್ರೆಡಿ, ಮಾಡ್ತೀನಿ ಅಂತ ನನ್ನ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ. ಬಟ್ ನೀವಿದ್ರೇನೆ ಎಲ್ಲಾನು ಇಂಪಾರ್ಟೆಂಟ್. ನಾನು ಹೇಳ್ತಾ ಇರೋದು ರಕ್ಷಿತ್ಗೆ ಎಲ್ಲಾನು ಇಂಪಾರ್ಟೆಂಟ್ ಇದೆ. ರಕ್ಷಿತ್ ಸ್ಟೆಪ್ ಬೈ ಸ್ಟೆಪ್ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೋಗು. ಸೊ ನೀವು ಸಪೋರ್ಟ್ ಮಾಡಿದ್ರೆ ಓಕೆನಾ? ಜಾಸ್ತಿ ಇದ್ರ ಬಗ್ಗೆನೇ ಹೇಳೋದ್ ಬೇಡ. ಸೊ ರಕ್ಷಿತ್ ಖುಷಿ ಇವೆಂಟ್ಸ್ ಗೆ ಏನೋ ಸಪೋರ್ಟ್ ಮಾಡಿ, ಫಾಲೋ ಮಾಡೋಣ ಇನ್ಮೇಲಿಂದ. ನನ್ ಜೊತೆಗೆ ನನ್ನೂ ಸೇರಿ ರಕ್ಷಿತಿಗೆ ಸಪೋರ್ಟ್ ಇದೆ. ಓಕೆನಾ? ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗಿನ ನಿಮ್ಗೆ ಒಂದು ಸ್ವಲ್ಪ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ಮಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಬಾಯ್.